ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಪ್ರೀತಿಯ ಪ್ರಶಿಕ್ಷಣಾರ್ಥಿಗಳೇ, ಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ತಂದಿರುವಂಥ ವಿಷಯ ವಸ್ತು 7ನೇ ತರಗತಿದು ಉತ್ತರ ಅಮೆರಿಕಾ ಭೂಗೋಳಶಾಸ್ತ್ರ. ಉತ್ತರ ಅಮೆರಿಕ ಖಂಡವನ್ನು ಪ್ರೈರಿ ನಾಡು ಎಂದು ಕರೆಯುತ್ತಾರೆ. ಉತ್ತರ ಅಮೆರಿಕಾ ಖಂಡ ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲಿ ಒಂದಾಗಿದ್ದು ಉತ್ತಮ ಕೃಷಿ ಪ್ರದೇಶವಾಗಿದೆ. ಈ ಮೈದಾನಗಳು ಹೆಚ್ಚು ವಿಸ್ತಾರವಾಗಿದ್ದು ಸಮತಟ್ಟಾದ ಇಳಿಜಾರಿನಿಂದ ಕೂಡಿದೆ. ಹಿಮ ಹಾಳೆಗಳಿಂದ ಭೂನಗ್ನೀಕರಣಕ್ಕೆ ಒಳಗಾಗಿರುವ ಕಾರಣಗಳಿಂದಾಗಿ ಅಧಿಕ ಸಂಖ್ಯೆಯ ಬಯಲು ನಿರ್ಮಾಣವಾಗಿದೆ. ಈ ಕಾರಣದಿಂದಾಗಿ ಪ್ರೈರಿ ನಾಡು ಎಂದು ಕರೆಯುತ್ತಾರೆ. ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ. ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಅಂತರದಲ್ಲಿ ನೆಲೆಗೊಂಡಿದೆ. ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಅದು ಅಕ್ಷಾಂಶಿಕವಾಗಿ 19 ಡಿಗ್ರಿ ಉತ್ತರದಿಂದ 17 ಡಿಗ್ರಿ ಉತ್ತರ ಅಕ್ಷಾಂಶ, 50 ಡಿಗ್ರಿ ಪಶ್ಚಿಮದಿಂದ 150 ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ಹಬ್ಬಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರ ಅಕ್ಷಾಂಶ ಖಂಡದ ದಕ್ಷಿಣದಲ್ಲಿಯೂ, ಉತ್ತರ ಮೇರು ವೃತ್ತವು 66.5 ಡಿಗ್ರಿ ಉತ್ತರ ಆರ್ಕಟಿಕ್ ವೃತ್ತ ಉತ್ತರ ಭಾಗದಲ್ಲಿಯೂ ಹಾದು ಹೋಗಿರುವುದನ್ನು ಗಮನಿಸಬಹುದಾಗಿದೆ. ಅಮೆರಿಕವು ವಿಸ್ತೀರ್ಣದಲ್ಲಿ 16.46% ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ 3ನೇ ಅತಿ ದೊಡ್ಡ ಭೂಖಂಡವಾಗಿದೆ. 24.24 ದಶಲಕ್ಷ ಚದರ ಕಿಲೋಮೀಟರ್ ಹೊಂದಿದೆ. ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳು ಯಾವುವೆಂದರೆ, ಉತ್ತರ ಅಮೆರಿಕದ ಪ್ರಮುಖ ರಾಷ್ಟ್ರಗಳು ನ್ಯೂಯಾರ್ಕ್, ವಾಷಿಂಗ್ಟನ್, ಚಿಕಾಗೋ, ಮೆಕ್ಸಿಕೋ ಮತ್ತು ಕೆನಡಾ ಅಮೆರಿಕ ದೇಶಗಳಾಗಿವೆ. ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ಪುನರ್ನಿರ್ಮಾಣಗೊಂಡಿದೆ? ಕೊಲೊರಾಡೋ ನದಿಯು ಕೊಲೊರಾಡೋ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತಾ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ. ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿರಿ. ಟಂಡ್ರಾ, ಪೈನ್, ಫರ್, ಸ್ಪ್ರೂಸ್, ಲಾಚ್, ಹಿಮಜಿಂಕೆ, ಕಾರಿಬೋ, ಹಿಮಕರಡಿ, ಲಿಂಕ್ಸ್, ಆಬಲ್, ಸಿಲ್ವರ್ ತೋಳಗಳು ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳಾಗಿವೆ. ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕ ಪ್ರಮುಖ ನದಿಗಳು ಮಿಸಿಸಿಪ್ಪಿ, ಮಿಸ್ಸೌರಿ, ರೆಡ್ ರಿವರ್, ಒಹಾವೋ, ಅರ್ಕಾನ್ಸ್, ಟೆನಸಿ, ಪ್ಲಾಟೆ, ಸ್ನೇಕ್, ಫೇಸರ್, ಕೊಲಂಬಿಯಾ, ಯಾಕಾನ್, ಕೊಲೊರಾಡೋ, ರಯೋ ಗ್ರಾಂಡ್, ಮೆಕೆಂಜಿ, ನೆಲ್ಸನ್ ಮತ್ತು ಸೇಂಟ್ ಲಾರೆನ್ಸ್ ಉತ್ತರ ಅಮೆರಿಕದ ಪ್ರಮುಖ ನದಿಗಳಾಗಿವೆ. ಉತ್ತರ ಅಮೆರಿಕದಲ್ಲಿ ಲಂಬರ್ ಜಾಕ್ ಎಂದು ಯಾರಿಗೆ ಕರೆಯುತ್ತಾರೆ ಅಂದರೆ, ಮರ ಕಡಿಯುವ ವೃತ್ತಿಯನ್ನು ಹೊಂದಿರುವವರಿಗೆ ಲಂಬರ್ ಜಾಕ್ ಎಂದು ಕರೆಯುತ್ತಾರೆ. ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಮತ್ತು ಅವರ ಭಾಷೆಗಳು ಯಾವುಗಳೆಂದರೆ, ಅಮೆರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ. ಇವರ ಪ್ರಮುಖ ಭಾಷೆ ಸ್ಪ್ಯಾನಿಷ್, ಇಂಗ್ಲೀಷ್, ಫ್ರೆಂಚ್, ಅಮೆರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ. ಅಮೆರಿಕ ಯಾವ ಮೊದಲ ಪದದಿಂದ ಬಂದಿದೆ? ಅಮೆರಿಕ ಬಂದಿದ್ದು ಅಮೆರಿಗೋ ಎಂಬ ಪದದಿಂದ ಬಂದಿದೆ. ಅಮೆರಿಗೋವನ್ನು ಪತ್ತೆ ಹಚ್ಚಿದನು ಅಮೆರಿಗೋ ವೆಸ್ಪುಸಿ ಆಗಿದ್ದರಿಂದ ಅಮೆರಿಗೋ. ಉತ್ತರ ಅಮೆರಿಕವನ್ನು ಏಷ್ಯಾ ಖಂಡದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಅಮೆರಿಕವನ್ನು ಏಷ್ಯಾ ಖಂಡದಿಂದ ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ. ಉತ್ತರ ಅಮೆರಿಕದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕಾ ಎಂದು ಕರೆಯುತ್ತಾರೆ. ಪ್ರಪಂಚದ ಹೆಸರಾಂತ ಬಿಸಿನೀರಿನ ಬುಗ್ಗೆಗಳನ್ನು ಓಲ್ಡ್ ಫೇತ್ಫುಲ್ ಎಂದು ಕರೆಯುತ್ತೇವೆ. ಪ್ರಪಂಚದ ಪ್ರಾಕೃತಿಕ ಅದ್ಭುತ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ, ಕ್ಯಾನಿಯನ್ ಮಹಾಕಂದರವನ್ನು ಪ್ರಪಂಚದ ಅತ್ಯಂತ ಆಳವಾದ ಅದ್ಭುತ ಕಂದರ ಎಂದು ಕರೆಯಲಾಗುತ್ತದೆ. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದೆಂದರೆ ಸುಪೀರಿಯರ್ ಸರೋವರವಾಗಿದೆ. ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ, ಪ್ರೈರಿ ಮೈದಾನ ಪ್ರದೇಶಗಳನ್ನು ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಕರೆಯುವರು. ಕಾರ್ನ್ ಎಂಬ ಪದವನ್ನು ಮೆಕ್ಕೆಜೋಳ ಧಾನ್ಯಗಳಿಗೆ ಬಳಸಲಾಗಿದೆ. ಜಗತ್ತಿನ ಸಕ್ಕರೆಯ ಬೋಗುಣಿ ಯಾವುದು ಎಂದರೆ ಕ್ಯೂಬಾ ಆಗಿದೆ. ದ್ರಾಕ್ಷಾರಸದ ನಾಡು ಕ್ಯಾಲಿಫೋರ್ನಿಯಾವನ್ನು ಕರೆಯುತ್ತಾರೆ. ಪ್ರಪಂಚದ ಅತ್ಯಂತ ಹೆಚ್ಚು ತಾಮ್ರ ಉತ್ಪಾದಿಸುವ ರಾಷ್ಟ್ರ ಅಮೆರಿಕ ಸಂಯುಕ್ತ ಸಂಸ್ಥಾನ. ಉಕ್ಕಿನ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ, ಪೀಟ್ಸ್ಬರ್ಗನ್ನು ಕರೆಯುತ್ತಾರೆ. ಉಕ್ಕಿನ ನಗರ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆ ನೆರವಿಗೆ ಬರಲಿ. ಈ ಪರೀಕ್ಷೆಯನ್ನು ನಾನು ಗೆದ್ದೇ ಗೆಲ್ಲುತ್ತೇನೆ, ನನ್ನ ಉದ್ಯೋಗವನ್ನು ನಾನು ಕಂಡುಕೊಳ್ಳುತ್ತೇನೆ ಎಂಬ ಪ್ರತಿಜ್ಞಾ ವಿಧಿಯನ್ನು ಮಾಡಿ ಯಶಸ್ಸನ್ನು ಪಡೆಯಿರಿ. ಯಾರು ದುರ್ಬಲರಾಗಬೇಡಿ. ಏನಪ್ಪ ಬಿಡು ಪರೀಕ್ಷೆ ಎಂಬ
ಊಹಾಪೋಹೆಗಳನ್ನು ಬಿಟ್ಟು ಚೆನ್ನಾಗಿ ಬರೀರಿ. ನಿಮಗೆ ಯಶಸ್ಸು ಸಿಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ. ಸರ್ವರಿಗೂ ಶುಭವಾಗಲಿ.